ಹೀಗೆ ಕುಡಿಯಲು ಹಾಗೂ ಬಳಕೆಗೆ ನೀರಿಲ್ಲದೆ ರಸ್ತೆಯಲ್ಲಿ ಖಾಲಿ ಬಿಂದಿಗೆಯನ್ನ ಹಿಡಿದು ನಿಂತಿರೋ ಮಹಿಳೆಯರು. ಇನ್ನೊಂದು ಕಡೆ ಯುಜಿಡಿ ಚರಂಡಿ ಅವ್ಯವಸ್ಥೆಯಿಂದ ನೊಂದು ಬೆಂದು ಸುಸ್ತಾಗಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಆಗ್ತಾ ಇರುವಂತಹ ನಾಗರಿಕರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಅಂದ ಹಾಗೆ ಚಿಕ್ಕಬಳ್ಳಾಪುರ ನಗರದ 22ನೆಯ ವಾರ್ಡ್ ಕೆಳಗಿನ ತೋಟಗಳು ಎಂದೇ ಖ್ಯಾತಿಯಾಗಿರುವ ಬಡಾವಣೆಯಲ್ಲಿ ವಾಸವಾಗಿರುವ ಒಂದು ಏರಿಯಾಗೆ 4 ತಿಂಗಳಿಂದ ಕುಡಿಯುವ ನೀರು ಹಾಗೂ ಬಳಕೆಗೆ ನೀರು ಬಾರದೆ ನೀರಿಗೆ ತತ್ವಾರ ಎದುರಾಗಿದೆ. ಇದರಿಂದ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ನೀರಿನ ಟ್ಯಾಂಕರ್ಗಳ ಮೂಲಕ ಮನೆಗಳಿಗೆ ನೀರನ್ನ ಖರೀದಿ ಮಾಡಿ ತರಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ನೀರಿನ ಸಮಸ್ಯೆ ಕುರಿತು 10 ಬಾರಿ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಹೊರತು ಜನರಿಗೆ ನೀರು ಪೂರೈಸುವ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳಿಂದ ಬೇಸತ್ತ ಜನರು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನೀರಿಗಾಗಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ನಮ್ಮ ಹೆಸರು ನಾಗಮಣಿ ಅಂತ. ನೀರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ವಾರ್ಡ್ ನಂಬರ್ 22ಕ್ಕೆ 3-4 ತಿಂಗಳಿಂದ ನಮ್ಗೆ ನೀರು ತುಂಬ ಬಾಧೆ ಆಗ್ತಾ ಇದೆ. ಕುಡಿಯೋ ನೀರು ಬರ್ತಾ ಇಲ್ಲ, ಉಪ್ಪು ನೀರು ಬರ್ತಾ ಇಲ್ಲ. ಏನು ಮಾಡಬೇಕು ಅಂತಲೇ ನಮಗೂ ಅರ್ಥ ಆಗ್ತಾ ಇಲ್ಲ. ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಅವರು ಏನು ಗಮನಕ್ಕೆ ತೊಗೊತಾ ಇಲ್ಲ. ನಾವೇನು ಮಾಡಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಇನ್ನೊಂದು ವಾರ 15 ದಿವಸದ ಒಳಗಡೆ ನಮಗೆ ನೀರಿಂದು ಸಮಸ್ಯೆ ಮುಗಿಯಿದ್ರೆ ಸರೋಯ್ತು. ಇಲ್ಲ ಅಂತಂದರೆ ನಾವು ಕಮಿಷನರ್ ಆಫೀಸ್ ಹತ್ರ ಬಂದುಬಿಟ್ಟು ಎಲ್ಲರೂ ಬಂದು ಗಲಾಟೆ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಯೂಸ್ಡ್ ಇದು ಎಲ್ಲ ಫುಲ್ಲು ಕಲೆಕ್ಷನ್ ಅದು ಲೀಕೇಜ್ ಆಗಿ ಎಲ್ಲ ಸಂಪುಗಳಿಗೂ ಬರ್ತಾ ಇದೆ. ನಾವೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಸುಮಾರು ಕಮಿಷನರ್ ಅವ್ರಿಗೂ ಹೋಗಿದ್ದೀವಿ, ಮತ್ತು ನಮ್ಮ ಏರಿಯಾ ಅವರು ಕೌನ್ಸಿಲರ್ ಅವ್ರಿಗೂ ಹೇಳಿದ್ದೀವಿ. ಅವರು ಏನು ತೊಗೊತಾನೆ ಇಲ್ಲ. ಅವರು ಕಳಿಸ್ತೀನಿ, ಹೇಳ್ತೀನಿ, ಅವ್ರು ಮಾತಾಡ್ತೀನಿ, ಇವ್ರು ಮಾತಾಡ್ತೀನಿ ಅಂತಾರಷ್ಟೇ. ಮತ್ತು ಬಂದುಬಿಟ್ಟು ಏನು ಯಾವುದು ಪ್ರಾಬ್ಲಮನ್ನು ನಮಗೆ ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ. ನಾವೇನು ಮಾಡಬೇಕು ಅಂತಲೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಎಲ್ಲರೂ ವಾರ್ಡ್ ನಂಬರಲ್ಲಿ 20 ಜನ, 22 ವಾರ್ಡಲ್ಲಿ 15 ಜನ, 20 ಮನೆಗಳು, 15 ಮನೆಗಳಿವೆ. ಅವರೆಲ್ಲರೂ ಒಂದೇ ಸತಿ ಮಾತಾಡ್ಕೊಂಡು ಬಂದು ಅಲ್ಲಿ ಬಂದುಬಿಟ್ಟು ಗಲಾಟೆ ಮಾಡಬೇಕು ಅಂದ್ಕೊಂಡು ನಿರ್ಧಾರ ತೊಗೊಂಡಿದ್ದೀವಿ. ಅಂದರೆ ಇವಾಗ ನೀರಿನ ಪ್ರಾಬ್ಲಮ್ ಮುಗಿಬೇಕು ಅಂತಂದರೆ ವಾರ 15 ದಿವಸ ಟೈಮ್ ಕೊಟ್ಟಿದ್ದೀವಿ. ವಾರ 15 ದಿವಸ ಒಳಗಡೆ ಏನಾದರೂ ಆಗಲಿಲ್ಲ ಅಂತಂದರೆ ಅಲ್ಲಿ ಬಂದುಬಿಟ್ಟು ನಿಜವಾಗ್ಲೂ ಏನು ಮಾಡಬೇಕು ಅದು ಮಾಡ್ತೀವಿ. ನಮ್ಮ ಹೆಸರು ಶಬಿಂತಾಜ್ ಅಂತ. ಇಲ್ಲಿ ನೀರು ಬರ್ತಾ ಇಲ್ಲ. ಸುಮಾರು 4 ತಿಂಗಳಿಂದ ತುಂಬ ಕಷ್ಟ ಆಗ್ತಾಯಿದೆ. ನಾವು ಎಷ್ಟು ಅಂತ ಟ್ಯಾಂಕರ್ ಹಾಕ್ಸ್ಕೊತಾ ಇದ್ದೇವೆ. ದಿನಕ್ಕೆ 500 ರೂಪಾಯಿ 400 ರೂಪಾಯಿ ಆ ಥರ ಹಾಕ್ಸಿದ್ರೂ ನೀರು ಸಾಕಾಗ್ತಾ ಇಲ್ಲ. ನಾವು ಬಡವರು ಎಷ್ಟಂತ ನಾವು ಇದು ಮಾಡೋಕ್ಕಾಗತ್ತೆ. ದಯವಿಟ್ಟು ನೀವು ನೀರಿಗೆ ಏನನ್ನ ಸಹಾಯ ಮಾಡಬೇಕು. ಏನು ಯಾರು ಬರ್ತಾ ಇಲ್ಲ ಸರ್. ಫಸ್ಟು ನೀರು ಬರ್ತಾ ಇತ್ತಲ್ಲ, ಅವಾಗ ಗಲೀಜು ನೀರು ಬರ್ತಾ ಇತ್ತು. ಆಮೇಲೆ 4 ತಿಂಗಳಿಂದ ತುಂಬ ಕಷ್ಟ ಆಗ್ತಾ ಇದೆ ಸರ್ ನೀರಿಗೆ. ಏನೇನ ಇದು ಸಿಹಿ ನೀರು ಬರಲ್ಲ, ಉಪ್ಪು ನೀರು ಬರಲ್ಲ. ಸಿಹಿ ನೀರು ಸಾಕ್ಸಿದ್ರು ದಿನಾನು ಒಂಚೂರು ನೀರು ಬಂದಿಲ್ಲ. ಎಲ್ಲರಿಗೂ ಸರ್, ಎಲ್ಲರಿಗೂ ಒಂಚೂರು ಬರ್ತಾ ಇಲ್ಲ ನೀರು. ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ಏನು ಇಲ್ಲ, ಬಂದು ಬೇರೆ ಕಲೆಕ್ಷನ್ ಹಾಕ್ಸಿ ನಾವು ಬಿಡ್ತೀರಿ ಅಂತ ಹೇಳಿದರು. ಸರಿ ಹಂಗೆ ಆಗಲಿ ಅಂತ ನಾವು ಇದು ಮಾಡಿದರು. ಬೇರೆ ಕಲೆಕ್ಷನ್ ಹಾಕಿದ್ರು ಬರ್ತಾ ಇಲ್ಲ ಸರ್. ಇಲ್ಲ, ತೊಂದರೆ ಅಂದರೆ ತೊಂದರೆ. ಯಾಕೆ ಹೇಳ್ತೀರಾ, ಮಕ್ಕಳು ಮರಿ ಎಲ್ಲ ಇರ್ತಾರೆ, ಡೈಲಿ ಸ್ನಾನ ಮಾಡೋಕ್ಕಿರತ್ತೆ. ತುಂಬ ಕಷ್ಟ ಆಗ್ತಾ ಇದೆ ಸರ್. ಇನ್ನು ಒಂದು ಕಡೆ ಜನರಿಗೆ ನೀರಿಲ್ಲದೆ ತೊಂದರೆ ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಾರ್ವಜನಿಕರು ಕಸ ಎಲ್ಲಂದ್ರಲ್ಲೇ ಸುರಿದು ಸ್ವಚ್ಛ ಮಾಡದೆ ಯುಜಿಡಿ ಚರಂಡಿ ತುಂಬಿ ತುಳುಕಿ ಮನೆಗಳ ಮುಂದೆ ದುರ್ನಾತ ಬೀರುತ್ತಿದೆ. ಈ ಸಮಸ್ಯೆಯನ್ನು ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ನಗರದ 25, 27ನೇ ವಾರ್ಡಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳು ಸ್ವಚ್ಛತೆಯನ್ನ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ನಿವಾಸಿಗಳು ಮಕ್ಕಳು ತುಂಬಾ ತೊಂದರೆ ಅನುಭವಿಸುವಂತಾಗಿದೆ. ನಗರಸಭೆ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಕ್ಯಾರೆ ಅಂತ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 25ನೇ ವಾರ್ಡಲ್ಲಿ ಯುಜಿಡಿ ತುಂಬೋಗಿದೆ, ಕಸ ಗಲೀಜಾಗಿದೆ. ಬೆಳಗ್ಗೆ ಸಾಯಂಕಾಲ ಸೊಳ್ಳೆಗಳಲ್ಲಿ ಇರೋಕ್ಕಾಗ್ತಾ ಇಲ್ಲ ನಮಗೆ. ಚರಂಡಿ ವಾಸನೆ ಮನೆ ಒಳಗಡೆಗೇನೆ ಬರ್ತದೆ ವಾಸನೆ. ಏನು ಮಾಡಿದ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ. ಸುಮಾರು ದಿನ ಯಾರು ಬರ್ತಾ ಇಲ್ಲ. ಹೇಳ್ತೀವಿ ಅದೇನೋ ಇದು ಕೆಟ್ಟೋಗೈತೆ, ಬರ್ತೀವಿ ನೋಡ್ತೀವಿ ಅಂತಾರೆ, ಬಿಟ್ರೆ ಇನ್ಯಾವುದೂ ಬರ್ತಾ ಇಲ್ಲ. ನೀರಂತೂ ಓತಾನೆ ಇಲ್ಲ, ಇರೋಕ್ಕೆ ಆಗ್ತಾ ಇಲ್ಲ ಮನೆಗಳಲ್ಲಿ. ಊರು ಬಿಟ್ಟು ಹೊಟ್ಟೋಗ್ಬೇಕು ಅನ್ನೋ ಥರ ಫೀಲ್ ಆಗ್ತಾ ಇದೆ ನಮಗೆ. ಬಂದು ಯಾವ ರೀತಿ ಮೇಲೆ ಯಾವ ರೀತಿ ಅಷ್ಟೇ, ಏನೋ ಮೇಲೆ ಇರೋದು ಎತ್ಕೊಂಡು ಹೋಗ್ತಾರೆ, ಮತ್ತೆ ಯಾವಾಗೋ ಬರ್ತಾರೆ. ಮೇನ್ ಪಾಯಿಂಟ್ ಏನಂದ್ರೆ ಯುಜಿಡಿ ತುಂಬೋಗ್ಬಿಟ್ಟದೆ. ಪಿಟ್ಟುಗಳೆಲ್ಲ ತುಂಬೋಗಿ ನಮ್ದು ಮಾಡಿ ಮೇಲೆ ಮನೆ ಇರೋದು, ಅದು ವಾಸನೆ ಮೇಲಕ್ಕೆ ಎಳೆಯುತ್ತೆ. ನೈಟ್ ಹೊತ್ತು ಒಳಗಡೆ ಮಲ್ಕೊಳ್ಳೋಕೆ ಆಗಲ್ಲ ಈ ಬಿಸಿಯಲ್ಲಿ. ಅದು ಹೆಂಗೆ ಯಾರಿಗೆ ಹೇಳ್ಬೇಕಂತಾನೆ ಗೊತ್ತಾಗ್ತದೆ. ಯಾರಿಗೆ ಹೇಳಿದ್ರು ಯಾರು ಕಿವಿಗೆ ಹಾಕಂತ ಇಲ್ಲ. ಅದಕ್ಕೆ ನಾವು ಇನ್ನೇನು ಮಾಡೋದಂತ ಸುಮ್ಮನೆ ಆಗ್ಬಿಟ್ಟಿದೀವಿ.
ನೀವೇನ್ ಮಾಡ್ತೀರಾ ಇದೆಲ್ಲ? ಏನ್ ಮಾಡೋದು ನೋಡ್ಕೊಂಡಿದೀವಿ ನಾವೇ, ನಮ್ಮ ಮನೆಗಳ ಮುಂದೆ ನಾವೇ ಕ್ಲೀನ್ ಮಾಡ್ಕೊಂತೀವಿ. ಇನ್ನು ಎತ್ತಿ ಎಲ್ಲ ಹಾಕೋದು, ಒಂದು ಗುಡ್ಡೆ ತಳ್ತೀವಿ, ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ ಬೆಂಕಿನೂ ಇಡಬಾರ್ದು ಅಂತ ಹೇಳ್ತಾರೆ. ಬೆಂಕಿ ಆದರೂ ಇಟ್ಟು ಸುಟ್ಟಾಕೋಣ ಅಂದರೆ ಅದು ಇಡಬೇಡ್ರಿ ಅಂತಾರೆ. ಇನ್ನೇನು ಮಾಡೋದು, ಹಂಗೆ ಇದೆ. ವಿಮಲ ಅಂತ 25ನೇ ವಾರ್ಡ್. ಕಸ ಎಲ್ಲ ಹಾಕ್ತಾರೆ, ಹೇಳಿದ್ರೆ ಕೇಳಲ್ಲ. ಕಂದಾಯ ಕಟ್ತೀರಾ ಅಂತ ಕೇಳ್ತಾರೆ, ನಾನು ಕೇಳಕ್ಕೆ ಹೋದರೆ ಗಲಾಟೆಗೆ ಬರ್ತಾರೆ. ಹೇಳಿ ಸಾಕಾಯ್ತು. ಬಾತ್ರೂಮ್ ಎಲ್ಲ ಮೋರಿಗೆ ಕಟ್ತಾರೆ ಕೇಳಿದರೆ. ಇನ್ನೇನು ಅಷ್ಟೇ ಗಲೀಜು, ಜಾಸ್ತಿ ಗಲೀಜೈತೆ. ಅದು ಕ್ಲೀನ್ ಮಾಡಿಸ್ಕೊಟ್ರೆ ಸಾಕು. ಯಾರು ಬರಲ್ಲ. ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿದೆ? ಸೊಳ್ಳೆಗಳು ಮಕ್ಕಳು ಮನೆ ಹತ್ರ ಎಲ್ಲ ಸಣ್ಣ ಮಕ್ಳು ಎಲ್ಲ ಆಟ ಆಡ್ತಾರೆ. ಸೊಳ್ಳೆ ಕಚ್ಚಿದ್ರೆ ಕಾಯಿಲೆ ಬಂದರೆ ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗೋರು? ಯಾರು ಕೊಡ್ತಾರೆ ದುಡ್ಡು? ಅದನ್ನ ಕ್ಲೀನ್ ಮಾಡಿಸಿದ್ರೆ ನಾವು ಸ್ವಲ್ಪ ಕ್ಲೀನ್ ಆಗಿರ್ತೀವಿ. ನಾವು ಎಷ್ಟು ಕ್ಲೀನ್ ಮಾಡಿದ್ರು ಗಲೀಜೆ. ಈ ವಾರ್ಡಲ್ಲಿ ಯಾವ ರೀತಿ ಗಲೀಜಾಗಿದೆ? ಗುಡ್ಡೆಗಳು ತಿಂದಿರೋವೆಲ್ಲ ಅಲ್ಲಿ ಹಾಕ್ತಾರೆ. ಬಾತ್ರೂಮ್ ಗಲೀಜು, ಈಜಿಡಿವು ಓದ್ತಾ ಇಲ್ಲ, ನೀರು ಅವೆಲ್ಲ ಈಚೆಗೆ ಬರ್ತೈತೆ. ಚರಂಡಿಗೆ ಓದ್ತೈತೆ, ಎತ್ತಿ ಇಡ್ತಾರೆ ಚರಂಡಿಗೆ. ಮಂಜುನಾಥ್ ಅಂತ ಹೇಳ್ಬಿಟ್ಟು 27ನೇ ವಾರ್ಡು 25ನೇ ವಾರ್ಡಲ್ಲಿ ನಜೀರ್ ಅಂಗಡಿ ಸಂಧಿಯಲ್ಲಿ ಇದೇನಾಗಿದೆ ಅಂದರೆ, ಇವಾಗ ಕಸ ಕಡ್ಡಿ ಎಲ್ಲ ತಂದು ರೋಡ್ಗೆ ಹಾಕ್ತಾರೆ. ರೋಡ್ಗೆ ಹಾಕಿದಾಗ UGD ಚರಂಡಿಗಳೆಲ್ಲ ತುಂಬೋಗ್ತಾ ಇದ್ದಾವೆ. ಈ ಚರಂಡಿ ತುಂಬೋದಾಗ ಈ UGDದಿಂದ ಬಂದ ಗಲೀಜನ್ನು ಮತ್ತೆ ಕ್ಲೀನ್ ಮಾಡೋದಕ್ಕೆ ಯಾರೂ ಬರ್ತಾಯಿಲ್ಲ ನಗರಸಭೆಯವರು. ಈ 5 ತಿಂಗಳು 6 ತಿಂಗಳಿಂದ ಇದೇ ವಾಸನೆ ಬರ್ತಾಯಿದೆ. ಸೊಳ್ಳೆಗಳು ಜಾಸ್ತಿ ಆಗ್ತಾಯಿದೆ. ಯಾರನ್ನ ಸತ್ತೋದ್ರೆ ಜವಾಬ್ದಾರಿ ನಗರಸಭೆಯವರೇ ಆಗ್ತಾರೆ. ಅವರು ಜನಗಳಿಗೆ ಬರೋದಕ್ಕೆ ಹಿಂದೆ ಮುಂದೆ ತುಳಿತಾ ಇದ್ದಾರೆ. ಯಾರಿಗೆ ಹೇಳಬೇಕು? ನಗರಸಭೆಗೆ ಹೇಳ್ಬೇಕಾ, ಅಧ್ಯಕ್ಷರಿಗೆ ಹೇಳ್ಬೇಕಾ, ಪೌರಾಯುತರಿಗೆ ಹೇಳ್ಬೇಕಾ? ಯಾರಿಗೂ ಗೊತ್ತಾಗ್ತಾನೆ ಇಲ್ಲ ಜನಗಳಿಗೆ. ಅದರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಅವ್ರ ಮುಂದೆ ಮನೆ ಕ್ಲೀನ್ ಮಾಡ್ಕೊತಾರೆ, ಅವ್ರ ಮುಂದೆ ಸೈಲೆಂಟಾಗಿ ಇದ್ದೋಗ್ಬಿಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ 6 ಗಂಟೆ ಆದಮೇಲೆ ಸೊಳ್ಳೆ ಜಾಸ್ತಿ ಆಗೋಗ್ತಾ ಇದೆ. ಮಕ್ಕಳು ಮರಿ ಪಾಪ ಸ್ಕೂಲ್ ರಜಾ ಕೊಟ್ಟಿದ್ದೇವೆ. ರಜಾ ಕೊಟ್ಟಿರೋದ್ರಿಂದ ಸೊಳ್ಳೆಗಳಿಂದ ಅವರು ಪಾಪ ಮಲ್ಕೊಳಕ್ಕೆ ಆಗ್ತಾಯಿಲ್ಲ. ಕರೆಂಟ್ ಹೋಯ್ತಂದರೆ ರೋಡಿಗೆ ಬಂದು ಕುತ್ಕೊಂಡಿರ್ತಾರೆ. ಸೊಳ್ಳೆಗಳು ದಪ್ಪ ಆಗೋಗ್ತಾ ಇದ್ದಾವೆ. ಅದಕ್ಕೆ ಬ್ಲೀಚಿಂಗ್ ಪೌಡ್ರ್ ಇಲ್ಲ, UGD ಕಲೆಕ್ಷನಿಂದ ಎಲ್ಲ ಬೇಸತ್ತೋಗ್ಬಿಟ್ಟಿದೆ ಜನರು. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದ 22, 25 ಮತ್ತು 27ನೇ ವಾರ್ಡ್ಗಳಲ್ಲಿ ನೀರು, UGD ಮತ್ತು ಚರಂಡಿ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದಿದ್ದು ಜನರು ಸಂಕಷ್ಟದಲ್ಲಿದ್ದಾರೆ. ಸಮಸ್ಯೆ ಪರಿಹರಿಸಬೇಕಾದ ನಗರಸಭೆ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.